ಈಗ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಮಿಡ್ ಟರ್ಮ್ ಕ್ವೆಶನ್ ಪೇಪರ್ನ ಅನಲೈಸ್ ಮಾಡ್ತಾ ಹೋಗೋಣ. ಸೊ ಈ ಕ್ವೆಶನ್ಸ್ ಏಕೆ ಕೇಳಿದ್ದಾರೆ ಅಂತ. ಸೊ ಫಸ್ಟ್ ಮೈನ್ ಪಾರ್ಟ್ ಎದಲ್ಲಿ ನಿಮಗೆ MCQs ಇರುತ್ತೆ. ಫಸ್ಟ್ ಒನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಆಂಪಿಯರ್. ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಎ ಸೊಲ್ಯೂಷನ್ ಅಂತ ಬಂದ್ರೇ ಅದು ಮೊಲಾರಿಟಿ ಆಗೋಗುತ್ತೆ. ಮೊಲಾರಿಟಿ ಅಂದರೆ 1 kg ಆಫ್ ಸಾಲ್ವೆಂಟ್ ಅದು, ಓಕೆನಾ. ನೆಕ್ಸ್ಟ್ ಥರ್ಡ್ ಒನ್, ಹೈಯೆಸ್ಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್. ಸೊ ನೀವು ಇಲ್ಲಿ ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಔಟ್ ಮಾಡ್ಬೋದು, ದೆನ್ ನಿಮಗೆ ಸಿಗುತ್ತೆ ಆನ್ಸರ್, ಓಕೆನಾ. ಸೊ ಕಾರ್ಬನ್ ಡೈಆಕ್ಸೈಡ್ ಹಾಫ್ ಮೋಲ್ ಇದೆ, ಆಕ್ಸಿಜನ್ ಹಾಫ್ ಮೋಲ್ಸ್ ಇದೆ, ಹೈಡ್ರೋಜನ್ 1 ಮೋಲ್ ಇದೆ. ಓಕೆ, ಸೊ ಸಿ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್ ಬಿಕಾಸ್ ನೈಟ್ರೋಜನಲ್ಲಿ ಹಾಫ್ ಮೋಲ್ಸ್ ಇದೆ. ಓಕೆ, ಐಸೋಬಾರ್ಸ್ ಇನ್ ದಿ ಫಾಲೋಯಿಂಗ್. ಐಸೋಬಾರ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, ನೀವೇ ಮಾಡ್ಕೋದು ಆನ್ಸರ್ನ. ಆ್ಯಂಡ್ ಇಯರ್ ನಂಬರ್ ಆಫ್ ಆ್ಯಂಗ್ಯುಲಾರ್ ನೋಟ್ಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿದ್ದು. ನಂಬರ್ ಆಫ್ ಆ್ಯಂಗ್ಯುಲಾರ್ ನೋಟ್ಸ್ ನೀವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. CP - CB = R ಕ್ವೆಶನ್ ಇದು. ಸ್ಪಾಂಟೇನಿಯಸ್ ಏನಾಗಬೇಕು, ಸೊ ಅದು ನೋಡ್ಕೋದು. ಆ್ಯಂಡ್ ಬೇಸಿಕ್ ಆಕ್ಸೈಡ್ ಅಮಾಂಗ್ ದಿ ಫಾಲೋಯಿಂಗ್, ಯಾವುದು ಬೇಸಿಕ್ ಆಕ್ಸೈಡ್. ಈ ಕ್ವೆಶನ್ ಬಂದು ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಚಾಪ್ಟ್ರಲ್ಲಿ ನಾನು ಹೇಳಿದ್ದೆ. ನೆಕ್ಸ್ಟ್ ಡಯಾಗನಲ್ ರಿಲೇಷನ್ಶಿಪ್ಸ್ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ನ ಕೇಳಿದ್ದಾರೆ ಇಲ್ಲಿ. ಸೊ ನೀವು ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅದನ್ನು ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೋಬಲ್ ಗ್ಯಾಸ್. ಓಕೆ, ನೋಬಲ್ ಗ್ಯಾಸು ಹೇಗಿರುತ್ತೆ, 8 ಎಲೆಕ್ಟ್ರಾನ್ಸ್ ಇರಬೇಕಲ್ಲಿ. ಆ್ಯಂಡ್ ಡೈಪೋಲ್ ಮೊಮೆಂಟ್ 0.4, ಎಲ್ಲಿ ಡೈಪೋಲ್ ಮೊಮೆಂಟ್ 0 ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ದಿ ಡೈಪೋಲ್ ಮೊಮೆಂಟ್ 0 ಫಸ್ಟ್ ಒನ್ನಲ್ಲಿ ಇರೋದಿಲ್ಲ, ಸೆಕೆಂಡ್ ಒನ್ನಲ್ಲೂ 0 ಇರೋಲ್ಲ. ಆ್ಯಂಡ್ BeF2 ಆ್ಯಂಡ್ NF3, ಸೊ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲಿ ಅಂತ. ಆ್ಯಂಡ್ NF3ಯಲ್ಲೂ ಸಹ 0 ಇರೋದಿಲ್ಲ. ಸೊ BeF2 ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಆ್ಯಂಡ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಂಟ್ರಾಮಾಲಿಕ್ಯುಲರ್ ಅಂದರೆ ನೋಡ್ಕೊಳ್ಳಿ, ಒಳಗೊಳಗೆ ಹಾಕೋದು, ಓಕೆನಾ. ಸೊ ಎಲ್ಲಾಗುತ್ತೆ, ಆರ್ಥ್ರೋನೈಟ್ರೋಫಿನಾಲ್, ಪ್ಯಾರಾನೈಟ್ರೋಫಿನಾಲ್, ಮೆಟಾನೈಟ್ರೋಫಿನಾಲ್. ದ ಆನ್ಸರ್ ಇಸ್ ಫಸ್ಟ್ ಆಪ್ಷನ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಬಾಂಡ್ ಆಂಗಲ್ ಕರೆಸ್ಪಾಂಡ್ SP ಟು ಹೈಬ್ರಿಡೈಸೇಷನ್. ನೆಕ್ಸ್ಟ್, ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ದಿಸ್ ಇಸ್ ಲ್ಯಾಬೋರೇಟರಿ. ನಾನು ಹೇಳಿದ್ದೆ ಅಲ್ಲ, ಇದನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟ್ರಲ್ಲಿಂದ ಕೇಳಿದ್ದಾರೆ. ಕ್ರೂಡ್ ಆಯಿಲ್ ಇಸ್ ಸಪ್ರೇಟೆಡ್ ಇಂಟು ಡಿಫರೆಂಟ್ ಫ್ರಾಕ್ಷನ್ಸ್ ಬೈ, ಇದನ್ನು ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟ್ರಲ್ಲಿ ಹೇಳಿದ್ದೆ, ಕೇಳ್ತಾರೆ ಅಂತ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರ್ಯಾಕೆಟ್ಸ್. ಓಕೆನಾ, ಇದನ್ನು ನೀವು ನೋಡ್ಕೊಳ್ಳಿ, ಕ್ಯಾನ್ಸರ್ ಥೆರಪಿಯಲ್ಲಿ ಯೂಸ್ ಮಾಡ್ತಾರೆ. ಫಸ್ಟ್ ಕ್ವೆಶನೇ ನಾನು ಹೇಳಿದ್ದೆ, ಇದನ್ನು ಕೇಳ್ತಾರೆ ಅಂತ. ನೆಕ್ಸ್ಟ್, ನ್ಯೂಟ್ರಾನ್ ವಾಸ್ ಡಿಸ್ಕವರ್ಡ್ ಬೈ ಜೇಮ್ಸ್ ಜಾಡ್ವಿಕ್. ಓಕೆ, ಆ್ಯಂಡ್ ಎನರ್ಜಿ ಆಫ್ ರೆಸೊನೆನ್ಸ್ ಹೈಬ್ರಿಡ್ ಏನಿರುತ್ತೆ. ಆ್ಯಂಡ್ ಅಮೋನಿಯಾ ಮಾಲಿಕ್ಯೂಲ್ ಹ್ಯಾಸ್ ಯಾವ ಶೇಪ್ ಇದೆ. ನೆಕ್ಸ್ಟ್, ಹೋಮೋಲೈಟಿಕ್ ಕ್ಲೀವೇಜ್ ಆಫ್ ಕೋವೆಲೆಂಟ್ ಬಾಂಡ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಅಂತ ಕೇಳಿದ್ದಾರೆ. ಸೊ ಇಲ್ಲ ಆನ್ಸರ್ ಡಿಸ್ಕಸ್ ಮಾಡ್ತಾರೆ, ರಿವಿಂಡ್ ಲೆಂತ್ ಆಗುತ್ತೆ, ನೋಡ್ಕೊಳ್ಳಿ. ಪಾರ್ಟ್ ಬಿದಲ್ಲಿ ಟೋಟಲಿ ಯು ಹ್ಯಾವ್ ದಿಸ್ ಮಚ್ ಕ್ವೆಶನ್. ಸೊ ಅದರಲ್ಲಿ 5 ಅಟೆಂಡ್ ಮಾಡಬೇಕಾಗತ್ತೆ. ಸೊ ಮೋಸ್ಟ್ ನಾನು ಎಲ್ಲದನ್ನು ಹೇಳಿದ್ದೀನಿ ಇದರಲ್ಲಿ, ಓಕೆನಾ. ಪಾರ್ಟ್ ಸಿ 3 ಮಾರ್ಕ್ ಕ್ವೆಶನಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ, ಹೌ ಡಸ್ ಇಟ್ ವೇರಿ. ಆ್ಯಂಡ್ BEC ಹೇಳಿದೆ ಅಲ್ಲ, ಹೈಬ್ರಿಡೈಸೇಷನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ ಅಂತ. ನೆಕ್ಸ್ಟ್ ಒನ್, ಆ್ಯಂಡ್ ಅದೇ ಥರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬಾಂಡ್ ಆರ್ಡರ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರೀಬೇಕು ಅಂತ ಕೇಳಿದ್ದಾರೆ. ಆ್ಯಂಡ್ ಶೇಪ್ಸ್, ನನ್ನ ಟೇಬಲ್ ಹೇಳಿದ್ನಲ್ಲ, ಆ ಟೇಬಲ್ ನೋಡ್ಕೊಡಿ ಅಂತ. ಸೊ ಅಲ್ಲಿಂದ ಕೇಳಿದ್ದಾರೆ. ನೆಕ್ಸ್ಟ್, ಲಾ ಕೇಳಿದ್ದಾರೆ. ಲಿಮಿಟಿಂಗ್ ರಿಯೇಜೆಂಟು ನಾನು ಹೇಳಿದ್ದೆ. ಪಾಸ್ಯುಲೇಟ್ಸ್ ಆಫ್ ಬೋರ್ ಮಾಡಲು ನಾನು ಹೇಳಿದ್ದೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಸು ನಾನು ಹೇಳಿದ್ದೆ. ಡಿಫೈನ್ ಎಂಟ್ರೋಪಿ, ಓಕೆ, ಅವೆಲ್ಲ ಕೇಳಿದ್ದಾರೆ ನೋಡಿ. SS ಲಾ ಆ್ಯಂಡ್ ಮ್ಯಾಥಮೆಟಿಕಲ್ ಈಕ್ವೇಷನ್, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಡಿಯಲ್ಲಿ ನ್ಯೂಕ್ಲಿಯೋಫೈಲ್ಸ್ ಆ್ಯಂಡ್ ಎಲೆಕ್ಟ್ರೋಫೈಲ್ಸ್ ಕ್ಲಾಸಿಫೈ ಮಾಡಿ. ವಾಟ್ ಆರ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್, ಗಿವ್ ಎಕ್ಸಾಂಪಲ್. ವಿಚ್ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರಿಸಮ್ ಇಸ್ ಶೋನ್ ಬೈ ಅಂತ ಕೇಳಿದ್ದಾರೆ. ನೆಕ್ಸ್ಟ್, ರೈಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಶೋ ಪ್ಲಸ್ ಆರ್ ಎಫೆಕ್ಟ್. ಓಕೆ, ನೆಕ್ಸ್ಟ್, ಫಾರ್ ಎ ಕಾಂಪೌಂಡ್, ಸೊ ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಸಿಗ್ಮಾ ಆ್ಯಂಡ್ ಪೈ ಬಾಂಡ್ಸ್. ಸೊ ನಾನು ಹೇಳಿದ್ನಲ್ಲ, ಸಿಗ್ಮಾ ಪೈ ಬಾಂಡ್ ಡೆಫಿನೆಟ್ಲಿ ಕೇಳ್ತಾರೆ ಅಂತ. ಅದೇ ರೀತಿ ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ಆ್ಯಂಡ್ ಬಾಂಡ್ ಲೈನ್ ಫಾರ್ಮುಲಾ, ಅವೆಲ್ಲ ಸಿಂಪಲ್ ಕ್ವೆಶನ್. ಆ್ಯಂಡ್ ಹೌ ಡು ಯು ಡಿಟೆಕ್ಟ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇನ್ ಎ ಕಾರ್ಬನ್ ಆರ್ಗ್ಯಾನಿಕ್ ಕಾಂಪೌಂಡ್. ಇದು ಲೈಬಿಕ್ಸ್ ಮೆಥಡ್ ಅಂತ ಹೇಳಿದ್ನಲ್ಲ, ವೆರಿ ಇಂಪಾರ್ಟೆಂಟ್, ಅದನ್ನೇ ಕೇಳಿದ್ದಾರೆ ನೋಡ್ಕೊಳ್ಳಿ. ಆ್ಯಂಡ್ IUPAC ನಾಮೆನ್ಕ್ಲೇಚರ್ ಆ್ಯಸ್ ಯೂಶ್ವಲ್ ಎಕ್ಸ್ಪೆಕ್ಟೆಡ್. ಆ್ಯಂಡ್ ನೆಕ್ಸ್ಟ್ ಮೇನಲ್ಲಿ 42nd ಕ್ವೆಶನ್ ನೋಡ್ಕೊಳ್ಬೋದು. ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಫೌಂಡ್ ಟು ಕಂಟೈನ್. ನೋಡಿ, ಈ ಕ್ವೆಶನ್ 100% ಬರುತ್ತೆ ಅಂತ ಹೇಳಿದ್ದೆ, ಅವ್ರು ಅದನ್ನೇ ಕೇಳಿದ್ದಾರೆ, ಓಕೆನಾ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದಿ ಮಾಸ್ ಪರ್ಸೆಂಟೇಜ್, ಇವೆಲ್ಲ ತುಂಬ ಸಿಂಪಲ್ ಕ್ವೆಶನ್. ಆ್ಯಂಡ್ ಇದು ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟ್ರಿಂದ. ಆ್ಯಂಡ್ ಇದು ಅಷ್ಟೇ, ಸ್ಟ್ರಕ್ಚರ್ ಆಫ್ ಆಟಮ್. ನೆಕ್ಸ್ಟ್, ಥರ್ಮೋಡೈನಮಿಕ್ಸಿಂದ ಕೇಳಿದ್ದಾರೆ. ಅದಾದಮೇಲೆ ಥರ್ಮೋಡೈನಮಿಕ್ಸಿಂದ, ಓಕೆನಾ. SS ಲಾ ಇಂದ ನೋಡಿ ಒಂದು ಕ್ವೆಶನ್ ಕೇಳಿದ್ದಾರೆ, ನಾನು ಹೇಳಿದ್ನಲ್ಲ. ಆ್ಯಂಡ್ ಅದೇ ರೀತಿ ಇದು ಎಂಥಾಲ್ಪಿ ಆಫ್ ಕಂಬಷನ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಸೊ ಅವರು ಅವೆಲ್ಲ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಟೋಟಲಿ ಎಲ್ಲ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸೇ ಇದೆ. MCQ ಸ್ವಲ್ಪ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸಿರ್ಬೋದು, ಬಟ್ ನಾನು ಹೇಳಿರೋ ವೀಡಿಯೋನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಬರ್ದಿರ್ಬೋದಿತ್ತು. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.